ಸೊ ಮಾರ್ನಮಿ ಸಿನಿಮಾದಲ್ಲಿ ಈ ಒಂದು ಕ್ಯಾರೆಕ್ಟರ್ನ ನೀವು ಡೈರೆಕ್ಟ್ ಅಪ್ರೋಚ್ ಮಾಡಿದ್ರು ಅಂತ ಒಪ್ಕೊಂಡ್ರೆ ಅಥವಾ ನಿಮ್ಮ ಕ್ಯಾರೆಕ್ಟರ್ಸ್ಗೆ ಇಷ್ಟೊಂದು ಇಂಪಾರ್ಟೆಂಟ್ ಇದೆಯಾ ಅಂತ ಒಪ್ಕೊಂಡ್ರೆ? ಇಲ್ಲ, ಆ್ಯಕ್ಚುಲಿ ನನಗೆ ಡೈರೆಕ್ಟ್ರು ಮೊದಲೇ ಗೊತ್ತಿತ್ತು. ನಾವೊಂದು ಮೂವಿ ಮಾಡಿದ್ವಿ ವದನ ಅಂತ ಮಡಿಕೇರಿಯಲ್ಲಿ. ಆವಾಗ ಅವ್ರು ಫಸ್ಟ್ ಆಗ ಅಸೋಸಿಯೇಟ್ ಆಗಿದ್ದರು. ಆ ಟೈಮಲ್ಲಿ ಅವ್ರದ್ದು ವರ್ಕ್ ನೋಡಿ ನನಗೆ ಭಾಳ ಖುಷಿಯಾಗಿತ್ತು. ನಾನು ಆ ಟೈಮಲ್ಲಿ ಯೋಚನೆ ಮಾಡಿದೆ, ಹೇಳಿರಲಿಲ್ಲ, ಬಟ್ ಇವರೊಂದು ಒಂದು ದಿವಸ ಡೈರೆಕ್ಟರ್ ಆಗ್ತಾರೆ ಅಂತ. ಮತ್ತು ಅವರು ಮಂಗಳೂರಲ್ಲಿ ಕೂತಿದ್ರು ಸ್ಟೋರಿ ಬರೀಲಿಕ್ಕೆ. ಅವರು ಸುದಿ ಆರ್ಯನ್ ಅಂತ ಅವ್ರದ್ದು ಕತೆ ಇವರೆಲ್ಲ. ಆ ಟೈಮಲ್ಲಿ ಒಂದು ಕ್ಯಾರೆಕ್ಟರ್ ಬರುವಾಗ ನನ್ನ ಹತ್ರ ಹೇಳಿದರು, ಹೀಗೆ ಒಂದು ಕ್ಯಾರೆಕ್ಟರ್ ಬರ್ತದೆ, ನೀವು ಮಾಡ್ತೀರಾ ಅಂತ. ನಾನಂದರೆ ಇಷ್ಟು ದೊಡ್ಡ ಬಜೆಟ್ ಪ್ರೊಡ್ಯೂಸರ್ ಯಾರಂತ ಗೊತ್ತಿಲ್ಲ, ಬಟ್ ನಾನು ಅದು ಆಗ ಒಪ್ಕೊಂಡಿದ್ದೆ. ಮತ್ತು ಪ್ರೊಡ್ಯೂಸರ್ಸ್ ಎಲ್ಲ ಸಿಕ್ಕಿದಾದ್ಮೇಲೆ ನಾನು ಹೇಳಿದೆ, ಕೇಳಿ ನಾನು ಮಾಡ್ಬೋದು, ಯಾಕಂದ್ರೆ ನಾನು ಮಾಡಿದ್ದೇನೆ ಮೂವಿ ಮೊದಲು, ಮಾಡ್ಬೋದಾ ಅಂತ. ಬಟ್ ಅದು ಕ್ಯಾರೆಕ್ಟರ್ ನಿಮಗೆ ಒಳ್ಳೆ ಸೂಟ್ ಆಗ್ತದೆ, ಕ್ಯಾರೆಕ್ಟರ್ ಬಗ್ಗೆ ಹೇಳಿದರು. ನಾನು ಇಮಿಡಿಯೇಟ್ ಒಪ್ಕೊಂಡೆ. ಅಂದರೆ ಅದು ಕ್ಯಾರೆಕ್ಟರ್ ಅಷ್ಟು ಚೆನ್ನಾಗಿತ್ತು, ಇಮಿಡಿಯೇಟ್ ಒಪ್ಕೊಂಡೆ. ಸೊ ನಿಮ್ಗೆ ಎಷ್ಟು ಅಂದರೆ ಹೆಂಗೆ ಸಿಕ್ತು ಈ ಒಂದು ಅವಕಾಶ ಅಂತ? ನನಗೆ ಇದು ಮ್ಯಾಜಿಕ್ ಥರ ಸಿಕ್ಕಿದೆ. ಆ್ಯಕ್ಚುಲಿ ನಾನು ಪ್ರಕಾಶನನ್ನು ಮೀಟ್ ಮಾಡೋಕ್ಕೋಸ್ಕರ ಸೆಟ್ಗೆ ಹೋಗಿದ್ದೆ ಒಂದು ಸರಿ. ನಮ್ದು ಯಾವುದೋ ಒಂದು ಮೂವಿ ಸೆಟ್ಟಿಂದ ಅಲ್ಲಿಗೆ ಹೋಗಿದ್ದೆ. ಅಲ್ಲಿ ಹೋಗ್ತಿರುವಾಗ ಪ್ರಕಾಶನ ಹತ್ರ ಮಾತಾಡಿದಾಗ ಆವಾಗ ರಿಷಿತ್ ಅವ್ರು ಮೀಟ್ ಮಾಡಿದೆ. ಈ ರೋಲ್ ನನ್ನ ಪ್ರಕಾರ ಯಶ್ ಶೆಟ್ಟಿ ಅವರು ಪರ್ಫಾರ್ಮ್ ಮಾಡಬೇಕಿತ್ತು ನನ್ನ ಪ್ರಕಾರ. ಸೊ ಅವ್ರದ್ದೇನೋ ಟ್ರೈನಿಂಗ್ ನಡೀತಿರೋ ಟೈಮಲ್ಲಿ, ಆ ಹುಲಿ ವೇಷದ ಬಗ್ಗೆ ಏನೋ ಇದು ಮಾಡ್ತಿರೋ ಟೈಮಲ್ಲಿ ಕಾಲೇನೋ ಏಟ್ ಬಿದ್ದೇನೋ ಇದಾಯ್ತು, ಗೊತ್ತಿಲ್ಲ ಕರೆಕ್ಟಾಗಿ ಏನಾಗಿದೆ ಅಂತೇಳಿ. ಅವ್ರದ್ದೇನೋ ಮಾತುಕತೆ ನಡೀತೈತೆ ನಂಗೆ ಗೊತ್ತಿರಲಿಲ್ಲ. ನನ್ನನ್ನು ಬಂದು ಶಿವ್ ಸರ್ ನೋಡಿದ್ರು, ಆಮೇಲೆ ರಿಷಿತ್ ಅವ್ರು ಹಿಂಗೆ ನೋಡಿದ್ರು. ಪ್ರಕಾಶನ್ ಅದಕ್ಕೆ ಮುಂಚೆ ಬೇರೆ ಯಾವುದೋ ಒಂದು ರೋಲಿಗೆ ಸಜೆಸ್ಟ್ ಮಾಡಿದ್ರಂತೆ. ಇಬ್ಬರು ನನ್ನ ನೋಡಿದ್ರು, ಹಾಯ್ ಅಂತ ಹೇಳಿದ್ರು, ಹೋಗ್ಬಿಟ್ರು. ಅಂದರೆ ನೆಕ್ಸ್ಟ್ ಒಂದು ದಿವಸ ಅಷ್ಟೇ, ಒಂದು ದಿವಸ ಆದಾಗ ಫೋನ್ ಬಂತು, ಈ ಥರ ಆಲ್ರೆಡಿ ಆಗಿ ಇವರೆಲ್ಲ ಶೂಟ್ ಸ್ಟಾರ್ಟ್ ಆಗಿದೆ ನನ್ನ ಪ್ರಕಾರ. ನಾವು ಎಷ್ಟು ಅಂತಲೇ ಅಂದ್ಕೊಂಡಿದ್ದು. ಹಾಂ, ಸೊ ನೆಕ್ಸ್ಟ್ ಒಂದು 2 ದಿವಸ ಬಿಟ್ಟೆ ಶೂಟು. ಕಾಲ್ ಬಂದು 2 ಡೇಸ್ಗೆ ಶೂಟ್. 2 ಡೇಸ್ ಕರೆದ್ರು, ಮಾಡ್ತೀಯ ಅಂತ ಕೇಳಿದ್ರು. ಕೇಳಿದೆ, ಓಕೆ ಡನ್. ಹುಲಿ ವೇಷ ನಂದು ಕೆರಿಯರಲ್ಲಿ ಹೇಗಾಗಿತ್ತು ಅಂತ ಹೇಳಿದ್ರೆ, ತುಳುನಾಡಲ್ಲಿ ಏನೇನೆಲ್ಲ ಹೊಸ ಹೊಸ ಕಲೆಗಳಿದೆಯಲ್ಲ, ಅಂದರೆ ನಾರ್ಮಲ್ ನಾವು ನಮ್ಮ ಬಂದಿರೋಂಥ ಟ್ರೆಡಿಷ್ನಲ್ಸ್, ಯಕ್ಷಗಾನ ಆಗಿರಲಿ ಅದು ಮಾಡಿದ್ದೀನಿ. ದೈವದ್ದೇನಿದೆ ಅದು ಕಾಂತಾರದಲ್ಲಿ ಮಾಡಿದ್ದೀನಿ. ಆಮೇಲೆ ಕಂಬಳ, ಈಗ ನೆಕ್ಸ್ಟ್ ಒಂದು ರಾಜೇಂದ್ರ ಸಿಂಗ್ ಬಾಬು ಅವ್ರದ್ದು ಮೂವಿ ಬರ್ತಾ ಇದೆ, ಬಿರ್ದದ ಕಣ್ಣು, ಅದರಲ್ಲಿ ಹೀರೋಗಿ ಮಾಡಿರೋದು. ಸೊ ಅದರಲ್ಲಿ ಕೋಣ ಓಡಿಸಿದ್ದೀನಿ. ಸೊ ಇದೊಂದು ಮಿಸ್ ಆಗಿತ್ತು ಸಿನಿಮಾದಲ್ಲಿ. ಕ್ಯಾಮ್ರಾದ ಮುಂದೆ ಹುಲಿ ವೇಷ ಒಂದು ಹಾಕಿರಲಿಲ್ಲ. ಸೊ ಈ ಸಿನಿಮಾದಲ್ಲಿ ಹುಲಿ ವೇಷ ಇದ್ದಂತ ಕೊಡಿದ್ರೆ ನನಗೆ ಓಕೆ ಡನ್ ಅಂತ. ಇನ್ನು ಯಾವ್ದು ಬಿಟ್ಟಿದ್ದೀರಾ ಅಂತ? ತುಳುನಾಡದ ಬಗ್ಗೆ ಯಾವುದೂ ಇಲ್ಲ, ಎಲ್ಲ ಕಂಪ್ಲೀಟ್ ಆಯ್ತು ನಮ್ಮದು. ಇಟ್ಸ್ ಲೈಕ್ ಅದೊಂದು ಪ್ರೌಡ್ ಮೂಮೆಂಟ್ ನಮಗೆ. ಎಲ್ಲ ಟ್ರೆಡಿಷನಲ್ ಕಲೆಯನ್ನು ಒಂದು ಸಿನಿಮಾದಲ್ಲಿ ಒಂದು ಕೋಳಿದೊಂದು ಬಿಟ್ಟಿದೆ. ಅದು ಮೊನ್ನೆ ಕಟ್ಟೆಮರ ಅನ್ನೋ ಒಂದು ಸಿನಿಮಾದಲ್ಲಿ ಅದನ್ನು ಫಸ್ಟ್ ಓಪನಿಂಗ್ ಸೀನಲ್ಲೇ ಕೋಳಿ ಅಂಕದ್ದೊಂದು ಮಾಡಿದ್ರು. ಸೊ ಪ್ರೊಬಬ್ಲಿ ನಿಮಗೆ ಯಾರು ಸ್ಫೂರ್ತಿ ಅಂತ? ನನಗೆ ಪ್ರಕಾಶ್ ರಾಜ್. ನಿಮಗೆ? ನನಗೆ ಯಾರು ಸ್ಫೂರ್ತಿ ಅಂತಲ್ಲ, ಯಾಕಂದರೆ ನನಗೆ ಪಾಸಿಟಿವ್ ರೋಲ್ ಮಾಡ್ಕೊಂಡಿದ್ದವರೆಲ್ಲ ಯಾವಾಗಲಾದ್ರೂ ನೆಗೆಟಿವ್ ರೋಲ್ ಮಾಡಿದ್ರೆ ಅಂಥವ್ರು ನೋಡಿದ್ರೆ ನಂಗೆ ಇಷ್ಟ ಆಗೋದು. ಅಂದರೆ ಇಟ್ಸ್ ಲೈಕ್ ಅವು ಎವ್ರಿ ಟೈಮ್ ಅವ್ರು ವಿಲನ್ ಆಗೇ ಮಾಡ್ತಾರಲ್ಲ, ಅವು ನಂಗೆ ಆ ಥರ ಫೀಲ್ ಆಗಲ್ಲ. ನನಗೆ ಈಗ ವಿಜಯ್ ಸೇತುಪತಿ ಒಂದ್ಸರಿ ವಿಲನ್ ಮಾಡಿದ್ರೆ ಅಂಥವ್ರು ನೋಡಿದ್ರೆ ಖುಷಿ ಆಗುತ್ತೆ. ಸೊ ನಾವು ಪಾಸಿಟಿವಾಗಿ ನೋಡಿದವರು ಅವ್ರು ಬೇರೆ ರೀತಿ ಆ್ಯಕ್ಟಿಂಗ್ ಮಾಡ್ತಾ ಇರ್ತಾರೆ. ಸೊ ಅದು ನನಗೆ ಇಷ್ಟ. ಸೊ ಐ ಲೈಕ್ ಒಂದೊಂದು ಸಿನಿಮಾದಲ್ಲಿ ಆ ಪಾತ್ರಗಳು ನನಗೆ ಇಷ್ಟ. ವಿಲನ್ ಆಗಿ ಇವರೇ ಇಷ್ಟ ಅಂತಲೇ ಏನೂ ಇಲ್ಲ. ಪಾತ್ರದಲ್ಲಿ ಕೆಲವು ಪಾತ್ರಗಳು ತುಂಬ ಇಷ್ಟ ಆಗಿದೆ. ಹೇಳಕ್ಕೆ ಹೋದರೆ ಹಳೆಯದು ಮುಗಿಯಂಬು ಅಂತ ಹೇಳ್ತೀವಿ ನಾವು, ಆ ಪಾತ್ರ ನಂಗೆ ತುಂಬ ಇಷ್ಟ ಆಗಿತ್ತು ವಿಲನ್ಗಳಲ್ಲಿ. ಸೊ ಅದೇ ಪಾತ್ರದಲ್ಲಿ ಯಾರು ಮಾಡಿದ್ದಾರೆ ಅನ್ನೋದರಲ್ಲಿ ಯಾವ ಪಾತ್ರ ಆಗಿತ್ತದು, ಯಾವ ರೀತಿ ವಿಲನ್ ಆಗಿತ್ತದು ಅಂತ ನಮ್ಮ ಮೇಲೆ ಡಿಪೆಂಡ್ ಆಗಿದೆ. ಈ ಸುಮಂತ್ ಅಲ್ವರ್ ಸರ್ ಇರ್ತಾರೆ, ಸೊ ಅವರೊಟ್ಟಿಗೆ ಏನಾದರೂ ಸ್ಕ್ರೀನ್ ಸ್ಪೇಸ್ ಸಿಕ್ಕಿದೆಯಾ ನಿಮ್ಗೆ? ಹೌದು, ಇದಾಗ್ತದಲ್ಲ ನಮ್ಮದು ಮಾರನೇ ದಸರಾ ಜಾತ್ರೆ ಆಗ್ತದಲ್ಲ, ಅವರು ಅಲ್ಲಿದೊಂದು ದೊಡ್ಡ ಜನ, ಅವರೊಟ್ಟಿಗೆ ಇದರಲ್ಲೇ ಆಗೋದು. ಹಾಗೆ ಇವರು ಅವ್ರ ಜೊತೆ ಇರ್ತಾರೆ, ನಾನು ಅಲ್ಲಿ ಮಾಡ್ತೀನಿ. ನಮಗೆ ಎಲ್ರಿಗೂ ತುಂಬ ಸ್ಪೇಸ್ ಇದೆ ಅವ್ರ ಜೊತೆ. ಅಲ್ಲಿ ಒಂದು ಆರ್ಟ್ ಥರ ಏನೋ ಮಾಡಿದ್ದಾರೆ ಸರ್, ಫುಲ್ ರೆಡ್ ಆಗಿ ಫುಲ್ ಸುತ್ತ ಒಂಥರ ಅಂತ ಊದ ಹಬ್ಬ ಅದು ಹುಲಿ ಹಾಕಲು ಮುಂಚೆ ಈಗ ನೈಟ್ ಬಣ್ಣಕ್ಕೆ ನಿಲ್ತಾರಲ್ಲ, ಬಣ್ಣಕ್ಕೆ ನಿಲ್ಲಕ್ಕೆ ಮುಂಚೆ ಲೋಬನ ಸೇವೆ ಅಂತ ಹೇಳ್ತೀವಿ ನಾವು, ಊದು ಅಂತೀವಿ. ಲೋಬನ ಸೇವೆ ಅಂದರೆ ಅಲ್ಲೊಂದು ದೇವರಿಗೆಲ್ಲ ಪೂಜೆ ಮಾಡಿ ಯಾವ ಹುಲಿ ಹ್ಯಾಟೆಲ್ಲ ಇದು ಮಾಡ್ತಾರೆ, ಆಮೇಲೆ ಹಾಕುವಂಥ ಏನೇನೆಲ್ಲ ಇದೆ ಜಂಡೆ ಅಂತ ಹೇಳ್ತೀವಿ ನಾವು, ಅದನ್ನೆಲ್ಲ ಅದ್ರ ಮೇಲೆ ಇಟ್ಟು ಅಲ್ಲಿ ಪೂಜೆ ಮಾಡಬೇಕು. ಪೂಜೆ ಮಾಡಿದ್ಮೇಲೆ ಒಂದು ಇದರಲ್ಲಿ ಈಗ ನಾವು ಗಣಹೋಮ ಮಾಡ್ತೀವಲ್ಲ, ಆ ರೀತಿ ಇಟ್ಟು ಲೋಬನವನ್ನು ಹಾಕಿ 3 ಸುತ್ತು ತಲೆಗೆ ಇದು ಮಾಡಿ ಹಾಕಿ ಒಂದು ಪೇಂಟ್ನ ಮಾತ್ರ ಸ್ವಲ್ಪ ಇತ್ತು ಟಚ್ ಮಾಡ್ತಾರೆ. ಟಚ್ ಮಾಡಿ ನಾರ್ಮಲ್ ನೆಕ್ಸ್ಟ್ ಡೇ ಏನು ಕುಣಿತೀವೋ ಅದನ್ನು ಪೇಂಟ್ ಇಲ್ಲದೆ ಕುಣಿಬೇಕು ಒಂದು ಸ್ವಲ್ಪ ಹೊತ್ತು ಅವ್ರಿಗೊಂದು ಎಷ್ಟು ಬೇಕಾದರೂ ಕುಣಿಬೋದು ಅವ್ರವ್ರ ಇಷ್ಟ. ಸೊ ಮುಂಚೆಲ್ಲ ಏನಾಗ್ತಿತ್ತು ಅಂದ್ರೆ ಬರ್ತಾ ಇದ್ರು ಕುಣಿತಾ ಇದ್ರು ಹೋಗ್ತಾ ಇದ್ರು. ಈಗ ಅದೊಂದು ಫ್ಯಾಷನ್ ಆಗಿಬಿಟ್ಟಿದೆ ಎಲ್ಲ ಕಡೆ. ಊದು ಪೂಜೆ ಮುಂಚೆಲ್ಲ ಊದು ಪೂಜೆ ಅಂದರೆ ಅವ್ರವ್ರ ನಡುವೆ ನಡೆಯೋದು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.